ಪ್ರಕರಣ ನೀವಾಗಲೇ ಅರ್ಧ ಜಯ ಸಾಧಿಸಿದ್ರಿ, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಾಯ್ತು. ಎಲ್ಲರೂ ಬಹುತೇಕ ಜನರು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ಜೈಲಿಗೆ ಹೋಗ್ತಾರಾ, ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಅಂತ. ಅಲ್ಲ, FIR ಆದ್ಮೇಲೆ ಖಂಡಿತ ಹೋಗ್ಬೇಕಾಗುತ್ತೆ. ಅದು ಜಾಮೀನ್ ತಗೋಬಹುದಲ್ಲ ಅಂತ. ಖಂಡಿತ ಅದಕ್ಕೆ ಒಂದಷ್ಟು ಟೈಮ್ ಇದೆ. ನೀವು ಯಡಿಯೂರಪ್ಪನವ್ರ ಪ್ರಕರಣದಲ್ಲೂ ಕೂಡ ಜಾಮೀನ್ ತಗೋದಾಯ್ತು. ಅವ್ರದ್ದು ಚೀಟಿಂಗೇ ಆಗಿದ್ದು, ಅವ್ರದ್ದು ಹಾಗೇತಾನೆ ಆಗಿದ್ದು. ಇಲ್ಲಿರ್ತಕ್ಕಂಥದ್ದು ಒಂದು ನೈತಿಕ ಹೊಣೆ ಹೊತ್ತು ಇನ್ವೆಸ್ಟಿಗೇಷನ್ಗೆ ಸಪೋರ್ಟ್. ಇನ್ವೆಸ್ಟಿಗೇಷನ್ ಈಗ ನೋಡಿ, ಲೋಕಾಯುಕ್ತ ಇರ್ಬೋದು, COD ಇರ್ಬೋದು, ಅಥವಾ ನಮ್ಮ ಪೊಲೀಸ್ ವ್ಯವಸ್ಥೆ ಇರ್ಬೋದು, ನೀವು ಎಲ್ಲವೂ ಕೂಡ ಮುಖ್ಯಮಂತ್ರಿ ಕೈ ಕೆಳಗೆ ಬರ್ತಕ್ಕಂಥ ಅಧಿಕಾರಿಗಳು. ಈ ಅಧಿಕಾರಿಗಳು ಇವ್ರು ಮುಖ್ಯಮಂತ್ರಿಗಳನ್ನ ಕುಣಿಸಿ ಇನ್ವೆಸ್ಟಿಗೇಷನ್ ಮಾಡ್ಬೋದಾ? ಸಾಧ್ಯನಾ? ಫೇರ್ ಇನ್ವೆಸ್ಟಿಗೇಷನ್ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು, ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು. ಇನ್ನು ನೈತಿಕತೆ ಎಲ್ಲ ಉಳ್ಕೊಂಡಿದೆ ರಾಜಕೀಯದಲ್ಲಿ ಅಂತ ಅಲ್ಲ, ಅವರೇ ಹೇಳೋದಲ್ವಾ, ನಾನು ಸಿದ್ಧಾಂತ, ನಾನು ಅಹಿಂದ ವರ್ಗದ ನಾಯಕ, ನಾನು ಹಿಂದುಳಿದವರ ಪರ ಅಂತ ಹೇಳ್ತಕ್ಕಂಥವ್ರು ಸಿದ್ದರಾಮಯ್ಯನವರು, ನಾನಲ್ಲ. ನೀವು ಆ ಮಾತಿಗೆ ಭದ್ರ ಆಗಿದ್ರೆ, ಸಿದ್ಧಾಂತ ಇಟ್ಕೊಂಡಿದ್ರೆ, ನೀವು ಅದೇ ಸಮಾಜವಾದಿ ಬೇರೆ ಹೇಳ್ತಾರೆ, ಸಮಾಜವಾದಿ ನಾಯಕ ಅಂತಾನು ಕೂಡ ಅವ್ರು ಹೇಳ್ಕೊಳ್ತಾರೆ. ವ್ಯಾಖ್ಯಾನ ಬದಲಾಗ್ತಿರುತ್ತಲ್ಲ ಪದೇ ಪದೇ ಕಾಲಘಟ್ಟಕ್ಕೆ ತಕ್ಕ. ಅವ್ರು ಹೇಳಿ ಅದನ್ನ, ವ್ಯಾಖ್ಯಾನ ಬದಲಾವಣೆ ಆಗಿದ್ರೆ ಸಿದ್ದರಾಮಯ್ಯನವರು ಹೇಳಿದ್ದಾನೆ, ವ್ಯಾಖ್ಯಾನ ಬದಲಾವಣೆ ಮಾಡ್ಕೊಂಡಿದ್ದೀನಿ, ನಾವು ಒಪ್ತೀವಿ. ವ್ಯಾಖ್ಯಾನ ಬದಲಾವಣೆ ಆಗಿಲ್ಲ ಅಂದ್ರೆ ನೀವು ನೈತಿಕ ಹೊತ್ತು ರಾಜೀನಾಮೆ. ಪ್ರದೀಪ್ ಕುಮಾರ್ ಅವರ ಪ್ರಕಾರ ರಾಜಕೀಯದಲ್ಲಿ ಇನ್ನು ಸಿದ್ದರಾಮಯ್ಯನವರಿಗೆ ನೈತಿಕತೆ ಅನ್ನೋ ಪದ ಗೊತ್ತಿದ್ರೆ, ನೈತಿಕತೆ ಅರ್ಥ ಗೊತ್ತಿದ್ರೆ ರಾಜೀನಾಮೆ ಕೊಡ್ಲಿ ಅಂತ. ಖಂಡಿತ ಖಂಡಿತ ಅದನ್ನ ಹೇಳ್ತಾ ಪದೇ ಪದೇ ಹೇಳ್ತಾ ಬಂದಂತವ್ರೆ ಸಿದ್ದರಾಮಯ್ಯನವರು, ನಾವಲ್ಲ. ನಿಮ್ಮ ಮಾತಿಗೆ ನೀವು ಭದ್ರಾಗಿರ್ಬೇಕು ಅಂದ್ರೆ ರಾಜೀನಾಮೆ ಕೊಡಿ, ತನಿಖೆನೇ ಎದುರಿಸಿ. ನೀವು ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಮೇಲೆ ನೀವು ಗದಾಪ್ರಹಾರ ಮಾಡ್ತೀರಿ, ನೀವು ರಾಜೀನಾಮೆನೇ ಡಿಮ್ಯಾಂಡ್ ಮಾಡ್ತೀರಿ. ಈಗ ಯಾಕೆ ಮಾಡಲ್ಲ? ನೀವ್ ಯಾಕೆ ನಾಗೇಂದ್ರ ರಾಜೀನಾಮೆ ತಗೊಂಡ್ರಿ? ಹಾಗಾದ್ರೆ ನಾಗೇಂದ್ರ ಅವ್ರ ಮೇಲೆ ಆಪಾದನೆ ಬಂತು, ರಾಜೀನಾಮೆ ಹೇಗೆ ತಗೊಂಡ್ರಿ? ನೀವೇ ತಾನೇ ರಾಜೀನಾಮೆ ತಗೊಂಡು. ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಒಬ್ಬ ಸಚಿವರು ರಾಜೀನಾಮೆ ತಗೋತೀರಿ ಅಂದ್ರೆ ಯಾಕೆ? ಅಂದ್ರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆಗುತ್ತೆ, ನೀವು ಅಲ್ಲಿ ತಪ್ಪು ಮಾಡಿದ್ರೆ ಗೊತ್ತಾಗ್ಬೇಕು ಅಂತ. ಈಗ ನಿಮ್ಮ ಮೇಲೂ ಅಷ್ಟೇ, ನಿಮ್ಮ ಮೇಲೆ ಒಂದು ಆಪಾದನೆ ಬಂದಿದೆ, ನೀವು ಅದ್ರ ಫೇರ್ ಎನ್ಕ್ವೈರಿ ಆಗ್ಲಿ, ಫೇರ್ ತನಿಖೆ ಆಗ್ಲಿ. ನೋಡಿ, ಇವತ್ತು ಸಣ್ಣ ಪುಟ್ಟ MLA ವಿರುದ್ಧ ಕೇಸ್ ಹಾಕಿದ್ರೆ ಬೆದರಿಕೆ ಆಗ್ತಾರೆ. ಸಿದ್ದರಾಮಯ್ಯನವ್ರನ್ನ ಕಟಕಟಕ್ಕೆ ತಂದು ನಿಲ್ಲಿಸ್ತಾ ಇದೀರಿ. ಪ್ರದೀಪ್ ಕುಮಾರ್ಗೆ ಬೆದರಿಕೆ ಕರೆಗಳು ಬರ್ತಿದ್ಯಾ? ಬೆದರಿಸಿದಾರ? ಯಾರಾದ್ರೂ ಎದುರಿಸಿದಾರ? ಅಲ್ಲ, ಒಂದಷ್ಟು ಕರೆಗಳು ಬಂದಿದ್ದಾವೆ. ಅದಕ್ಕೆಲ್ಲ ಎದುರುಗಿದ್ರು ಅಂತವನಲ್ಲ ನಾನು, ಎದ್ರಿ ಎಲ್ಲೋ ಓಡೋಗೋನು ಅಲ್ಲ ನಾನು. ಆದ್ರೂ ಒಂದು, ನಾನು ಸತ್ಯದ ಪರ ಹೋರಾಡ್ತಾ ಇದ್ದೀನಿ. ನಾನು ಯಾವುದೇ ಅನ್ಯಾಯದ ಪರ ಅನ್ಯಾಯನೂ ಮಾಡಿಲ್ಲ, ಕೆಟ್ಟದ್ದನ್ನು ಮಾಡಿಲ್ಲ, ಮೋಸನೂ ಮಾಡಿಲ್ಲ. ಸತ್ಯದ ಪರ ಹೋರಾಟ ಮಾಡ್ಲಿಕ್ಕೆ ಯಾಕೆ ಭಯ?